CS ಶಾಲಿನಿ ಭೇಟಿಯಾಗಿದ್ದಾರೆ. SIT ಪ್ರಣವ್ ಮೊಹಂತಿ ವಿಧಾನಸೌಧದ CS ಕಚೇರಿನಲ್ಲಿ ಅರ್ಧ ಗಂಟೆ ಇದು ಸಂಪುಟಕ್ಕೆ ಚರ್ಚೆ ಮಾಡಿದ್ದಾರೆ. ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ತನಿಖೆಯ ಬಗ್ಗೆ. ಜೊತೆಗೇನು ಅಂದರೆ ಅವರು ಕೇಂದ್ರಕ್ಕೂ ಕೂಡ ವರ್ಗಾವಣೆ ಆಗಿದ್ದಾರೆ. ನಿನ್ನೆ ತಾನೇ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೂಡ ಪ್ರಣವ್ ಮೊಹಂತಿ ಭೇಟಿ ಮಾಡಿದರು. ಭೇಟಿ ಮಾಡಿ ಮಾತಾಡಿದರು. ಒಂದು ಕಡೆಗೆ SITಯ ಜವಾಬ್ದಾರಿ, ಇನ್ನೊಂದು ಕಡೆಗೆ ಅವರಿಗೆ ಕೇಂದ್ರದಿಂದ ಬುಲಾವ್ ಈ ರೀತಿ. ಹೀಗಾಗೇನು ಅಂತಂದರೆ ಇವರು ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಏನು ಅದೆಲ್ಲದಕ್ಕೂ ಕೂಡ ಬಹಳ ಮಹತ್ವ ಇದೆ. ಭೇಟಿಯ ಕಾರಣಗಳು ಎರಡು. ಒಂದೇನಪ್ಪ ಅಂತಂದರೆ ಕೇಂದ್ರದ ಸೇವೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು, ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಏನೇನು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ಅವರು ಸಂಬಂಧಪಟ್ಟಂಥವ್ರಿಗೆ ನೀಡಬೇಕು. ವಿಧಾನಸೌಧದ CS ಕಚೇರಿನಲ್ಲಿ ಅರ್ಧ ಗಂಟೆ ಪ್ರಣವ್ ಮೊಹಂತಿ ಮಾತುಕತೆ ಮಾಡಿದ್ದಾರೆ CS ಜೊತೆಗೆ, ಶಾಲಿನಿ ರಜನೀಶ್ ಅವರ ಜೊತೆಗೆ. ನಿನ್ನೆ ತಾನೇ ಅವರು ಗೃಹ ಸಚಿವರನ್ನು ಭೇಟಿ ಮಾಡಿದರು, ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದರು. ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಅವ್ರಿಗೆ ಹೇಳಿದರು, ಯಾವ್ಯಾವ ರೀತಿ ಕಾರ್ಯಾಚರಣೆ ಸಾಗ್ತಾ ಇದೆ ಏನು ಎತ್ತ ಅಂತ. ಅಷ್ಟೆಲ್ಲ ಅದಾದ ಮೇಲೆ ಅವರು ಪರಮೇಶ್ವರ್ ಅವರು ಹೇಳಿದಂಥ ಮಾತು, ಕೇಂದ್ರದಿಂದ ಕರೆ ಬಂದಿದೆ ನಿಜ, ಆದರೆ ಕಳಿಸೋದು ಬಿಡೋದು ನಮಗೆ ಬಿಟ್ಟಂಥ ಸಂಗತಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಅಂದರೆ SITಗೆ ಇವರ ಅಗತ್ಯ ತುಂಬ ಇದೆ ಅನ್ನುವಂಥ ಧಾಟಿನಲ್ಲಿ ಪರಮೇಶ್ವರ್ ಅವರು ಮಾತಾಡಿದ್ದು. ಇವತ್ತು CS ಶಾಲಿನಿ ರಜನೀಶ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಪ್ರಣವ್ ಮೊಹಂತಿ. ಈ ಆಪರೇಷನ್ ಬಗ್ಗೆ, ಧರ್ಮಸ್ಥಳದಲ್ಲಿ ನಡೀತಾ ಇದೆ ತನಿಖೆಯ ಬಗ್ಗೆ CSಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಪ್ರಣವ್. ಜೊತೆಗೆ ಈ ಕೇಂದ್ರದ ಸೇವೆಯ ಬಗ್ಗೆನೂ ಕೂಡ ಚರ್ಚೆ ಆಗಿರಬಹುದು. ಎಸ್, 9ನೇ ಪಾಯಿಂಟಲ್ಲಿ ಆಪರೇಷನ್ ಯಾವ ರೀತಿ ಸಾಗ್ತಾ ಇದೆ, ಯಾವ ರೀತಿ ಅಗಿತಾ ಇದ್ದಾರೆ ಅದೆಲ್ಲ ವಿವರಗಳನ್ನು ನಾವು ಕೊಡ್ತೀವಿ. ಅಲ್ಲಿ ಏನೇನು ಲಭ್ಯ ಆಗಬಹುದು ಅಂತ ಇಲ್ಲಿ ತನಕ 3 ಅಡಿ ಆಳಕ್ಕೆ ತೆಗೆದಿದ್ದಾರೆ. 3 ಅಡಿ ಆಳದಲ್ಲೂ ಕೂಡ ಏನೂ ಕೂಡ ಲಭ್ಯ ಆಗಿಲ್ಲ, ಯಾವುದೂ ಕೂಡ ಸಿಕ್ಕಿಲ್ಲ. ಈಗ ಅರ್ತ್ ಮೂವರನ್ನು ಕೂಡ ಪುಟ್ಟ ಯಂತ್ರವನ್ನು ಕೂಡ ಒಳಗಡೆಗೆ ತೆಗೆದುಕೊಂಡಿದ್ದಾರೆ. ಈಗ ಜನರು ಕೈಯಿಂದ ತೆಗೆಯೋದು ಆಯ್ತು ಈಗ, ಯಾಕಂದರೆ ಕರಕಲದ ಜಾಸ್ತಿ ಇದೆ ಅಲ್ಲಿ. ಹೀಗಾಗಿರುವಂತಂದರೆ ಯಂತ್ರವನ್ನು ಬಳಸಿಕೊಂಡು ಅಲ್ಲಿ ಈಗ ಅಗಿತ ಶುರು ಆಗಿದೆ.